ಪಾಕ್ ಮೇಲೆ ಒಂದಷ್ಟು ಹದ್ದಿನ ಕಣ್ಣನ್ನ ಕೂಡ ಇಡಲಾಗಿದೆ. ಶ್ರುತಿ, ಭಾರತಕ್ಕೆ ಏರ್ಶಿಪ್ ಬಲ ಅಂತೆ. DRDO ಸಿದ್ಧಪಡಿಸಿರುವಂತಹ ಏರ್ಶಿಪ್ ವಾಯುಮಂಡಲದ 2ನೇ ಪದರದಲ್ಲಿ ಏರ್ಶಿಪ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಇದು. ವಿಶ್ವದ ಕೆಲವೇ ದೇಶಗಳ ಬಳಿ ಇರುವಂತಹ ಈ ತಂತ್ರಜ್ಞಾನ ಈಗ ಅಟ್ ದ ಫಸ್ಟ್ ಟೈಮ್ ಭಾರತದಲ್ಲೂ ಕೂಡ ಪ್ರಯೋಗ ಆಗ್ತಾ ಇದೆ. ಅದನ್ನ ನಾವು ಗಮನಿಸಬೇಕಾಗುತ್ತೆ. ಈ ಏರ್ಶಿಪ್ ಏನ್ ಗೊತ್ತಾ, ಯಾವುದೇ ಕ್ಷಣಕ್ಕೆ ಯುದ್ಧ ಆದ್ರೂ ಕೂಡ ಭಾರತವನ್ನ ಸಂರಕ್ಷಣೆ ಮಾಡಬಹುದಾದಂತಹ ಏರ್ಶಿಪ್ ಇದು. ನಾವು ಪ್ರಮುಖವಾಗಿ ಈ ಹಿಂದೆ ಈ ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧ ಆದಂತಹ ಸಂದರ್ಭದಲ್ಲೇ ಏರ್ ಡ್ರೋಮ್ ಅಂತ ಎಲ್ಲ ಬಳಕೆ ಮಾಡಿದ್ರು ಉಕ್ರೇನನ್ನ. ಅಂದ್ರೆ ಉಕ್ರೇನನ್ನ ಕಂಪ್ಲೀಟ್ ಆಗಿ ರಕ್ಷಣೆ ಮಾಡುವ ಹೊತ್ತಿಗೆ ಏರ್ ಡ್ರೋಮ್ ಅಂತ ಹೇಳಿ ಒಂದು ಕವಚವನ್ನ ಕೂಡ ಅಳವಡಿಸಲಾಗಿತ್ತು. ಆ ರೀತಿ ಈ ಏರ್ಶಿಪ್ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ ಆ ರೀತಿ ಅಲ್ಲ, ಆದ್ರೆ ಕೆಲವೇ ದೇಶಗಳ ಬಳಿ ಇರುವಂತಹ ಏರ್ಶಿಪ್ ಈಗ ಭಾರತದಲ್ಲಿ ಅಟ್ ದ ಫಸ್ಟ್ ಟೈಮ್ ಭಾರತವನ್ನ ಕಂಪ್ಲೀಟ್ ಆಗಿ ರಕ್ಷಣೆ ಮಾಡಿಕೊಳ್ಳೋ ನಿಟ್ಟಿನಲ್ಲೇ ಇದನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ವಿಚಾರ. ಮತ್ತಂದ್ರೆ ಸ್ಯಾಟಲೈಟ್ಗಿಂತ ಇದು ಒಂದಷ್ಟು ವಿಭಿನ್ನತೆಯನ್ನ ಕೂಡ ಹೊಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದನ್ನ ರಕ್ಷಣಾ ಸಚಿವರು ಕೂಡ ಹೇಳ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಇನ್ನು ಇದು ಗಡಿ ಮೇಲೆ ಕಂಡಿಡೋದಕ್ಕೆ ಉಪಗ್ರಹ ಮತ್ತೆ ವಿಮಾನ ಕೂಡ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಸೊ ಹಾಗಾಗಿ DRDO ಸಿದ್ಧಪಡಿಸಿರುವಂತಹ ಏರ್ಶಿಪ್ ವಾಯುಮಂಡಲದ 2ನೇ ಪದರದಲ್ಲಿ ಏರ್ಶಿಪ್ ನಿಯೋಜನೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ವಿಶ್ವದ ಕೆಲವೇ ದೇಶಗಳ ಬಳಿ ಇರುವಂತಹ ತಂತ್ರಜ್ಞಾನ ಈಗ ನಮ್ಮ ಭಾರತದಲ್ಲಿದೆ. ಸೊ ಹಾಗಾಗಿ ಇದು ನಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದ್ರೆ ಪಾಕಿಸ್ತಾನಕ್ಕೆ ಮೈನಸ್ ಪಾಯಿಂಟ್ ಆಗ್ತಾ ಇರುವಂತದ್ದು. ಉಗ್ರ ನೆಲೆಗಳ ಯಾವ್ದ್ಯಾವ್ದಿದೆಯೋ ಅದೆಲ್ಲವನ್ನ ಕೂಡ ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಈ ಏರ್ಶಿಪ್ ಗಳು ಸಹಕಾರಿಯಾಗುತ್ತೆ ಅನ್ನುವಂತಹ ವಿಚಾರ. ಹಲವರು ಅದನ್ನ ವಿಶ್ಲೇಷಣೆ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಭಾರತ ತನ್ನ ಹತ್ರ ಏನೇನು ಹೊಸ ಹೊಸ ತಂತ್ರಜ್ಞಾನಗಳಿದೆಯೋ ಅದಕ್ಕೆ ಒಗ್ಗಿಕೊಳ್ಳುವಂತಹ ಪ್ರಯತ್ನ ನಮ್ಮ ಭಾರತ ಮಾಡ್ತಾ ಇದೆ ಅಂತ ನಾವು ಯಾವಾಗಲೂ ಕೂಡ ಗಮನಿಸ್ತಾ ಇದ್ದೀವಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಸ್ವಾತಂತ್ರ್ಯೋತ್ಸವವನ್ನ ಬಹಳ ಖುಷಿಯಿಂದ ಸಂಭ್ರಮದಿಂದ ನಾವು ಖುಷಿಯನ್ನ ವ್ಯಕ್ತಪಡಿಸ್ತೀವಲ್ಲ, ಬಟ್ ಅದ್ರ ಜೊತೆಗೆ ನಮ್ಮ ದೇಶ ಕೂಡ ಮುಂದುವರೆದು ಎಷ್ಟು ಶಕ್ತಿಯುತವಾಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಉತ್ತಮ ಉದಾಹರಣೆ ಅಂತ ಅನ್ಸುತ್ತೆ. ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ದೇಶ ಎಷ್ಟರ ಮಟ್ಟಿಗೆ ಪ್ರಗತಿ ಆಯಿತು, ಎಷ್ಟರ ಮಟ್ಟಿಗೆ ನಮ್ಮ ಹತ್ರ ತಂತ್ರಜ್ಞಾನಗಳು ಒಳ್ಳೆ ಸೇರ್ಪಡೆ ಆಗ್ತಾ ಇದೆ, ಪ್ರತಿ ಬಾರಿ ಕೂಡ ಎಷ್ಟು ನಾವು ಶಕ್ತಿಶಾಲಿ ಆಗ್ತಾ ಇದೀವಿ. ವಿಶ್ವನೇ ಒಂದು ಬಾರಿ ಭಾರತದತ್ತ ತಿರುಗಿ ನೋಡ್ತಾ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೊಂಡು ಬಿಡಬೇಕು ಭಾರತದ ಶಕ್ತಿ ಏನು, ಎಷ್ಟು ಬಲಿಷ್ಠ ದೇಶವಾಗ್ತಾ ಇದೆ ನಮ್ಮ ಭಾರತ ಅನ್ನೋದು ಬಹಳ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ಅಟ್ ದ ಫಸ್ಟ್ ಟೈಮ್ ಈ ಏರ್ಶಿಪ್ ಅನ್ನ ಕೂಡ ಭಾರತ ಈಗ ಅಳವಡಿಸಿರೋದ್ರಿಂದ ಅನೇಕ ಪ್ರಯೋಜನಗಳು ಇದರಿಂದ ಆಗುತ್ತೆ. ಒಂದ್ ಕಡೆ ಭಾರತವನ್ನ ಸಂರಕ್ಷಣೆ ಮಾಡೋದಾಗಿರಬಹುದು, ಅದರ ಜೊತೆಗೆ ಪಾಕ್ ಮೇಲೆ ಯುದ್ಧ ಸಾರಬೇಕು ಅನ್ನೋದು ಬಹುತೇಕರ ಒತ್ತಾಯ ಏನಿದೆ. ಬಟ್ ಆ ಸನ್ನಿವೇಶ ಸೃಷ್ಟಿ ಆಗುವುದು ತೀರಾ ಕಡಿಮೆ ಅಂತ ಹೇಳಿದ್ರು ಕೂಡ ಎಲ್ಲೆಲ್ಲಿ ಉಗ್ರರ ನೆಲೆಗಳಿದೆಯೋ ಅದನ್ನೆಲ್ಲವನ್ನ ಕೂಡ ಫೈಂಡ್ ಔಟ್ ಮಾಡಿ ಉಗ್ರರನ್ನ ಹೊಡೆದುರುಳಿಸೋದಕ್ಕೂ ಕೂಡ ಇದು ಸಹಕಾರಿ ಆಗಬಹುದು ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ.